ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ನಾಗರಾಜ್ ವ್ಲಾಗ್ಸ್. ಇವತ್ತು ನಾನು ಬಸ್ಸಾರು ಮಾಡ್ತಾ ಇದ್ದೀನಿ. ಬಟ್ ಇವತ್ತು ಅನ್ಗೋನೆ ಸೊಪ್ಪಿನ ಬಸ್ಸಾರು ಮಾಡ್ತಾ ಇದ್ದೀನಿ. ಸೊ ನನಗಂತೂ ತುಂಬಾ ಇಷ್ಟ. ಇದು ಆಲ್ಮೋಸ್ಟ್ ಸಿಗೋದು ರೇರು, ಬಟ್ ನನಗೆ ಇವತ್ತು ಮಾರ್ಕೆಟಿಗೆ ಹೋದಾಗ ಸೊ ಅನ್ಗೋನೆ ಸೊಪ್ಪು ಸಿಕ್ತು. ನನಗೆ ಫ್ರೆಶ್ ಆಗಿ ಬೇರೆ ಇತ್ತು, ತುಂಬ ಎಳೆ ಸೊಪ್ಪು ಬೇರೆ. ಹಾಗಾಗಿ ನಾನಿವತ್ತು ಅನ್ಗೋನೆ ಸೊಪ್ಪಿನ ಬಸ್ಸಾರು ಮಾಡ್ತಾ ಇದ್ದೀನಿ. ಇದು ಹೇಗೆ ಮತ್ತು ಯಾವ ರೀತಿ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅನ್ಗೋನೆ ಸೊಪ್ಪಿನ ಬಸ್ಸಾರು ಅಂತ. ಇಲ್ಲಿ ನಾನು 1 ಕಪ್ ಹುಳ್ಳಿಕಾಳನ್ನ ತೊಗೊಂಡಿದ್ದೀನಿ. ಕಲ್ಲೆಲ್ಲ ಹಾರಿಸಿ ನೀಟಾಗಿ ನೋಡಿಕೊಂಡು ಹಾಕೋಬೇಕು, ಯಾಕಂದರೆ ಹುಳ್ಳಿಕಾಳಲ್ಲಿ ಕಲ್ಲು ಜಾಸ್ತಿ ಇರುತ್ತೆ. ಇದನ್ನು ಕಲ್ಲೆಲ್ಲ ಹಾರಿಸಾದ ನಂತರ ಈಗ ನೋಡಿ ನಾನು ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಹುರಿತಾ ನೋಡಿ ಈ ರೀತಿಯಾಗಿ ಕಲರು ಚೇಂಜ್ ಆಗುತ್ತೆ, ಹಾಗೆ ಸಣ್ಣದಾಗಿ ಆಗ್ತಾ ಹೋಗುತ್ತೆ ಹುಳ್ಳಿಕಾಳು. ಇದು ಹುರಿದಾದ ನಂತರ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಒಂದು ಕುಕ್ಕರ್ಗೆ ಹಾಕೋಬೇಕು. ಒಂದು ಕುಕ್ಕರ್ಗೆ ಹಾಕಿ 1 ಚಮಚನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು 2 ಹೊತ್ತಿಗೆ, ಮಧ್ಯಾಹ್ನಕ್ಕೆ ಹಾಗೆ ರಾತ್ರಿಗೆ. ಹಾಗಾಗಿ ನನಗೆ 1 ಚಮಚ ನೀರು ಸಾಕು. 4 ಈರುಳ್ಳಿ, 2 ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ 1 ಟೊಮೊಟೊ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಹುಣಸೆಹಣ್ಣು ಬೇಕಾದರೂ ಯೂಸ್ ಮಾಡ್ಬೋದು. ಟೊಮೊಟೊ ಆ್ಯಡ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಅದ್ರ ಪಡಿ ಅದು ಒಂದು ಗ್ಯಾಸಲ್ಲಿ ಉರಿತಾ ಇದ್ದರೆ ಇನ್ನೊಂದು ಕಡೆಗೆ ನಾನು ಬೇಕಾದಂಥ ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ರುಬ್ಬೋದಕ್ಕೆ. ಒಂದು ಬಾಣಲಿಗೆ ಅಡುಗೆ ಎಣ್ಣೆ, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಒಂದೊಂದು ಈರುಳ್ಳಿ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡಾದ ನಂತರ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಕರಿಬೇವು ಏನಕ್ಕೆ ಅಂದರೆ ರುಬ್ಬುವಾಗ ಹಾಕೋದ್ರಿಂದ ಮಕ್ಕಳುಗಳು ತಿನ್ನೋದಿಲ್ಲ ಅನ್ನೋ ಕಾರಣಕ್ಕೆ ರುಬ್ಬುವಾಗ ಕರಿಬೇವು ಹಾಕ್ಕೊಂಡ್ರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೋದು. ಇಲ್ಲ ನೀವು ಟೊಮೊಟೊ ಆ ರೀತಿ ಡೈರೆಕ್ಟಾಗಿ ಹಾಕೋದ್ರ ಬದಲು ಇದರಲ್ಲಿ ಹಾಕ್ಕೊಂಡು ಕೂಡ ನೀವು ಲೈಟಾಗಿ ಫ್ರೈ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನೋಡಿ ಇದೆಲ್ಲ ಹುರ್ಕೊಂಡಾಗಿದೆ. ಈಗ ಇದೆಲ್ಲ ಆಯಿತು, ಇದು ತಣ್ಣಗಾಗಲಿ. ಅಷ್ಟೊತ್ತಿಗೆ ನೋಡಿ ಕಾಳು ಕೂಡ ಬೆಂದಾಗಿದೆ, ಟೊಮೊಟೊ ಕೂಡ ಬೆಂದಿದೆ. ಇದರಲ್ಲಿ ಮೆಣಸಿನ್ಕಾಯಿ ಹಾಕಿದ್ನಲ್ಲ, ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎರಡನ್ನೂ ಕೂಡ ನಾನು ತೆಗಿತಾ ಇದ್ದೀನಿ. ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ. 3 ವಿಷಲ್ ಹಾಕ್ಸಿದ್ದೀನಿ ನಾನು. ಸೊ ಅದರಿಂದಾಗಿ ಕಾಳು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಈಗ ನೋಡಿ ಅನ್ಗೋನೆ ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೀನಲ್ವಾ, ಅನ್ಗೋನೆ ಸೊಪ್ಪು ಬಸ್ಸಾರು ತುಂಬಾ ಎಳೆಯಾಗಿದೆ. ಮಾರ್ಕೆಟಿಗೆ ಹೋದಾಗ ಫ್ರೆಶ್ಶಾಗಿ ಸಿಕ್ಕಿತ್ತು. ತೊಗೊಂಬಂದು ನೀಟಾಗೆಲ್ಲ ಸೋಸ್ಕೊಂಡು ನಾನಿವಾಗ ಅದೇ ಕುಕ್ಕರಲ್ಲಿ ಅದೇ ಕಾಳು ಜೊತೆಗೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಆ ನೀರಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನಾವು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಸೊಪ್ಪು ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಇಲ್ಲ ಕುಕ್ಕರಲ್ಲಿ ಹಾಕಿ ಕ್ಲೋಸ್ ಮಾಡಿ 1 ವಿಷಲ್ ಹೊಡ್ಸೋದ್ರಿಂದ ಸೊಪ್ಪು ತುಂಬ ಮೆತ್ತಗಾಗ್ಬಿಡುತ್ತೆ, ಬಟ್ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನಿವಾಗ ಇದರಲ್ಲಿ ಒಂದು 10 ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಅದು ಬೇಯೋದ್ರೊಳಗಡೆಗೆ ಈಗ ಜಾರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಚಿಕ್ಕದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, 2 ಟೊಮ್ಯಾಟೊ, ಕಾಯಿ ತುರಿ, ಒಂದು 3-4 ಸ್ಪೂನ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸಿದಂತಹ ಮೆಣಸಿನಕಾಯಿ ಮತ್ತು ಹುರ್ಕೊಂಡಿರುವಂತಹ ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಈಗ ತಣ್ಣಗಾಗಿದೆ ಅಲ್ವಾ, ಇದನ್ನು ಇಷ್ಟನ್ನು ಮಿಕ್ಸಿಲಿ ಹಾಕ್ಕೋಬೇಕು. ಇವಾಗ ಇದನ್ನು ನುಣ್ಣಗೆ ತುಂಬ ಅಂದರೆ ಬೆಣ್ಣೆ ಹೇಗಿರುತ್ತೋ ಆ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ಆಗ ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದ್ರ ಜೊತೆಗೆ ನಾನು ಈ ಬೆಂದಂತಹ ಕಾಳು ಮತ್ತು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಮಿಕ್ಸಿಲಿ ಬಿಸಿದಾಗ್ದಾಗ ಒಂಥರ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತಣ್ಣಗಾದ್ಮೇಲೆ ಪ್ರತಿಯೊಂದು ತಣ್ಣಗಾದ್ಮೇಲೆ ಹಾಕೋಬೇಕಾಗತ್ತೆ. ನಾವು ಇದೇ ನೀರನ್ನೇ ಯೂಸ್ ಮಾಡ್ಕೋಬೇಕು, ಬೇರೆ ಯಾವುದು ವಾಟರ್ ಯೂಸ್ ಮಾಡಬೇಡಿ. ಸಾರು ಬಸ್ಸಾರು ತುಂಬ ಟೇಸ್ಟಿಯಾಗಿ ಬರಬೇಕಂದ್ರೆ ನಾವು ಯಾವುದು
ನೀರು ಯೂಸ್ ಮಾಡಬೇಕಂದ್ರೆ ಆಚೆ ನೀರು ಯೂಸ್ ಮಾಡೋದ್ರ ಬದಲು ಕಾಳು ಮತ್ತು ಸೊಪ್ಪು ಬೆಂದಿದ್ದಂತಹ ನೀರನ್ನೇ ಹಾಕೋಬೇಕು. ಸಪ್ಪೆ ನೀರನ್ನು ನೋಡಿ, ನಾನು ಸಪ್ಪೆ ನೀರನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಅದು ನುಣ್ಣಗೆ ರುಬ್ಕೊಂಡಾಯಿತು. ಅದಾದಮೇಲೆ ಪಲ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪಿನ ಪಲ್ಯ ಅದೇ ಇದೆಯಲ್ಲ, ಆ ನೀರನ್ನ ಬಸ್ಬಿಟ್ಟು ಅದೇ ಸೊಪ್ಪಲ್ಲಿ ಪಲ್ಯ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು ಬಾಣಲಿಗೆ ಅಡುಗೆ ಎಣ್ಣೆ, 3 ಸ್ಪೂನು ಜೀರಿಗೆ, ಸಾಸಿವೆ, ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಇದಕ್ಕೆ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಯಿ ತುರಿ ಇಷ್ಟನ್ನು ಹಾಕೋಬೇಕು. ಕಾಯಿ ತುರಿ ಹಾಕೋಷ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿ, ಈಗಾಗ ನಾನು ನೀರನ್ನೆಲ್ಲ ಬಸ್ಕೊಂಡು ಕಾಳನ್ನ ಮತ್ತು ಸೊಪ್ಪನ್ನು ಮಾತ್ರ ಇಟ್ಕೊಂಡಿದ್ದೆ. ನೋಡಿ ಈ ರೀತಿ ಆಗಿದೆ. ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಸೆಕೆಂಡ್ಸ್ ಇಲ್ಲಾಂದರೆ 1-2 ನಿಮಿಷ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಆಗ ಎಣ್ಣೆ ಅದೆಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ, ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ. ಸೊ ನಾವು ಆಲ್ರೆಡಿ ಬೆಂದಿದ್ದಿಲ್ಲ ಅಂತ ಹಾಗೆ ಇದು ಮಾಡೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. 1-2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಿ ಮಸಾಲೆ ಎಲ್ಲ ರುಬ್ಬಾಗಿದೆಯಲ್ವಾ, ನೋಡಿ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ. ಬಸ್ಸಾರು ಗ್ರೀನಾಗಿದ್ದರೆ ಅದು ಬಸ್ಸಾರು ಅಂತ ಅನಿಸೋದು. ಈಗ ಒಂದು ತಪ್ಪಲಿಗೆ ಅಡುಗೆ ಎಣ್ಣೆನ ಒಂದು 3-4 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಇದು ಎಣ್ಣೆ ಕಾದ ನಂತರ ಈ ತಪ್ಪಲಿಗೆ ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂಥರ ಹೊಗೆ ಥರ ಆಗುತ್ತೆ ಮತ್ತು ಘಾಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಯಾವಾಗಲೇ ಆಗಲಿ ಲೋ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪ್ರತಿಯೊಂದು ಒಗ್ಗರಣೆನೂ ಮಾಡ್ಕೊತೀನಿ. ಇಲ್ಲಾಂದರೆ ಮನೆ ತುಂಬ ಒಂಥರ ಘಾಟ್ ಆದಂಗೆ ಆಗುತ್ತೆ. ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಈರುಳ್ಳಿ ಹಾಕೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಹಾಕಲೇಬೇಕಂತ ಏನಿಲ್ಲ, ಯಾಕಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ. ಇವಾಗ ಮಸಾಲೆನ ಹಾಕ್ಕೊಂಡಿದ್ದೀನಿ. ಮಸಾಲೆನೂ ಕೂಡ ಹಾಕ್ಕೊಂಡು ಆ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷಗಳ ಕಾಲ ಇಲ್ಲ 1-2 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಮಿಕ್ಕಿದಂತಹ ಬಸ್ಸಾರಿಂದು ನೀರಿತ್ತಲ್ವ, ಕಾಳಿನ ನೀರು, ಸೊ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದ್ರ ಮಸಾಲೆಗೆ ಬೆರೆಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಸಾಲೆ ಎಲ್ಲ ಗಂಟಾಗಿರುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಆಗಿರೋದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀರಿ. ಆಲ್ರೆಡಿ ನಾವು ಮೆಣಸಿನ್ಕಾಯಿನ ರುಬ್ಬೋಕೆ ಹಾಕಿರೋದ್ರಿಂದ ಖಾರ ಪುಡಿ ಹಾಕೊಳ್ಳೋದು ಅವಶ್ಯಕತೆ ಇರಲ್ಲ. ಧನಿಯಾ ಪೌಡರ್ ಕೂಡ ಹಾಕೋದು ಅವಶ್ಯಕತೆ ಇರಲ್ಲ, ಯಾಕಂದ್ರೆ ನಾವೆಲ್ಲ ಆಲ್ಮೋಸ್ಟ್ ಇದರಲ್ಲೇ ಮೆರೆಸಿರೋದ್ರಿಂದ ಧನಿಯಾ ಪೌಡರ್ ಏನು ಯೂಸ್ ಬೇಕಾಗಿಲ್ಲ ಇದರಲ್ಲಿ. ಈಗ ಸಾರು ನೋಡಿ ಎಷ್ಟು ಚೆನ್ನಾಗಿ ಮಳ್ತಾ ಇದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ನೋಡಿ ಫೈನಲಿ ಸಾರು ಆಯಿತು. 1-2 ಕುದಿ ಈ ರೀತಿಯಾಗಿ ಬಂದರೆ ಸಾರು ಆಗಿದೆ ಅಂತ ಅರ್ಥ. ನೋಡಿ ಗಟ್ಟಿ ಆಗಿದ್ದು ಇವಾಗ ತೆಳು ನೀರು ಥರ ಆಗಿರುತ್ತೆ. ಇಲ್ಲಿ ನೋಡಿದ್ರೆ ಸಾರು ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇದರಲ್ಲಿ ಉಪ್ಪು ಹುಳಿ ಎಲ್ಲ ನೋಡ್ಕೊಂಬಿಡಿ, ನೀವು ಮುಂಚೆನೇ ನೋಡಿಕೊಂಡ್ರೆ ಕೂಡ ಗೊತ್ತಾಗುತ್ತೆ. ಆವಾಗ ನಿಮ್ಗೆ ಏನು ಬೇಕೋ ಆ ರೀತಿಯ ಒಂದು ಹುಳಿ ಇಲ್ಲಾಂದರೆ ಉಪ್ಪು ಆ್ಯಡ್ ಮಾಡ್ಕೋಬೋದು. ಸಾರು ತುಂಬ ರುಚಿಯಾಗಿ ಬಂದಿದೆ. ಅನ್ಗೋನೆ ಸೊಪ್ಪಿನ ಸಾರು ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇದು ಸಿಗೋದು ಜಾಸ್ತಿ ಸಿಟಿಗಳಲ್ಲಿ ಸಿಗಲ್ಲ. ಸೊ ಹಳ್ಳಿಲಿ ಆಲ್ಮೋಸ್ಟ್ ಸಿಗುತ್ತೆ. ಮಳೆ ಬಂದರೆ ಸಾಕು ಚೆನ್ನಾಗಿ ಇದು ಬರುತ್ತೆ. ಬಟ್ ಸಿಟಿಲಿ ಸಿಕ್ಕಾಗ ಬೇಗ ಯೂಸ್ ಮಾಡ್ಕೊಳೋದು ಒಳ್ಳೆಯದು. ನನಗಂತೂ ತುಂಬಾ ಇಷ್ಟ ಆಗಿತ್ತು ಈ ಸಾರು. ನನಗೆ ಹೇಳಬೇಕಂದ್ರೆ ತುಂಬಾ ಇಷ್ಟ. ಈ ರೀತಿಯ ಸಾರು, ಮುದ್ದೆ, ಸೊಪ್ಪಿನ ಸಾರು ಅಂದರೆ ನಂಗೆ ತುಂಬ ಇಷ್ಟ. ತುಂಬ ಸಲ ಹೇಳಿದ್ದೀನಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.